ಪದ್ಮಿನಿ ಈಗ ಧಾರವಾಡದಿಂದ ಒಬ್ಬರು ಬರೆದಿದ್ದಾರೆ. ಇವಳಿನ್ನೂ ವಿದ್ಯಾರ್ಥಿ. ಅದೇ ನೀವು ಹೇಳಿದ್ರಲ್ಲ, ಹದಿಹರೆಯದ ವಯಸ್ಸಿನ ಹುಡುಗ ಹುಡುಗಿಯರಲ್ಲಿ ಅನೇಕ ರೀತಿಯ ಗೊಂದಲಗಳು, ಇದರ ತಲ್ಲಣಗಳು ಇರುತ್ತೆ ಅಂತ, ಆ ಥರದ ಒಂದು ಕಷ್ಟಕ್ಕೆ ಅವಳು ಗುರಿಯಾಗಿದ್ದಾಳೆ ಅಂತ ಅನಿಸುತ್ತೆ. ಅವಳು ಹೇಳ್ತಾ ಇದ್ದಾಳೆ, ನಾನು ಮನೆಯಲ್ಲಿ ಓದ್ಕೊಂಡು ಆರಾಮಾಗಿ ಇದ್ದೀನಿ. ನಮ್ಮ ಮನೆಯಲ್ಲೇ ನನ್ನ ಕಸಿನ್ ಒಬ್ಬ ಮನೆಯಲ್ಲಿ ಇದ್ದಾನೆ. ಆದರೆ ಅವನ ಬಿಹೇವಿಯರಲ್ಲಿ, ನಡವಳಿಕೆಯಲ್ಲಿ ಯಾವುದೇ ರೀತಿ ಯಾರಿಗೂ ಅಲ್ಲಿ ತಪ್ಪು ಕಾಣಿಸ್ತಾ ಇಲ್ಲ. ತುಂಬ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ಇರ್ತಾನೆ. ಆದರೆ ನಾನು ಒಬ್ಬಳೇ ಅವನ ಕೈಗೆ ಸಿಕ್ಕಿದಾಗ ಅವನು ನನಗೆ ಪೀಡಿಸ್ತಾ ಇದ್ದಾನೆ. ಈ ವಿಚಾರನ ನಮ್ಮ ತಾಯಿ ಹತ್ರ ನಾನು ಚರ್ಚೆ ಮಾಡೋದು ಹೇಗೆ? ಅವ್ರು ಹೇಳಿದ್ರೆ ಇದನ್ನು ನಂಬ್ತಾರ? ಅವನು ಎಷ್ಟು ಒಳ್ಳೆ ಹುಡುಗ ಅಂತ ನನ್ನೇ ಬೈತಾರೆ. ನೀನೇ ಏನೋ ಹೇಳ್ತಿದೀಯಾ ಇಲ್ಲದ ಸಲ್ಲದ್ದು ಅಂತ ಬೈತಾರೆ. ಆದರೆ ನನಗೆ ಈ ಕಾಟದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಕೇಳಿ. ಅವ್ರು ಎಷ್ಟೋ ಜನ ಹುಡುಗಿರು ಒಂದು ದೊಡ್ಡ ಒಟ್ಟು ಕುಟುಂಬಗಳಲ್ಲಿ ಒಂದು ಯಾವುದಾದ್ರು ಒಂದು ಚಿಕ್ಕಪ್ಪ ದೊಡ್ಡಪ್ಪ ಕಸಿನ್ಗಳು ಈ ಥರ ಎಲ್ಲ ಇರಬೇಕಾದ್ರೆ ಕೆಲವರಲ್ಲಿ ಈ ಥರ ಸ್ವಭಾವ, ಈ ಲೈಂಗಿಕ ಅತ್ಯಾಚಾರಕ್ಕೆ ಚಿಕ್ಕ ಮಕ್ಕಳು ಬಲಿಯಾಗುವಂಥ ಸಂದರ್ಭಗಳು ಕೆಲವು ಮನೆಗಳಲ್ಲಿ ಇರುತ್ತೆ. ಅವ್ರಿಗೆ ಏನಾಗುತ್ತೆ, ಅದಕ್ಕೆ ಈ ಲೈಂಗಿಕ ಶಿಕ್ಷಣದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದರೊಳಗೆ ಸೆಕ್ಷುವಲ್ ಅಬ್ಯೂಸ್ ಅಂದರೆ ಲೈಂಗಿಕ ಅತ್ಯಾಚಾರ ಅಥವಾ ಅವ್ರನ್ನ ಲೈಂಗಿಕತೆ ದುರುಪಯೋಗ ಪಡಿಸ್ಕೊಂಡಾಗ ಅದನ್ನು ಗುರುತಿಸೋದು ಹೇಗೆ, ಅದನ್ನು ಪ್ರತಿಭಟಿಸೋದು ಹೇಗೆ, ಅದನ್ನು ಇನ್ನೊಬ್ಬರ ಹತ್ರ ಬಂದು ಅದನ್ನು ತಿಳಿಸೋದು ಹೇಗೆ ಅನ್ನೋದನ್ನು ರೆಕಗ್ನೈಸ್, ರೆಸಿಸ್ಟ್ ಆ್ಯಂಡ್ ರಿಪೋರ್ಟ್ 3 Rs ಅಂತ ಹೇಳ್ತೀವಿ ನಾವು. ಹೌದು, ಇದು ಚೆನ್ನಾಗಿದೆ. ಅದು ಮತ್ತೊಮ್ಮೆ ಹೇಳಿ. ಹೌದು, 3 Rs ಅಂದರೆ ರೆಕಗ್ನೈಸ್ ಮಾಡಬೇಕು, ಅದನ್ನು ಗುರುತಿಸ್ಕೊಳ್ಳೋದು, ರೆಸಿಸ್ಟ್ ಪ್ರತಿಭಟಿಸೋದು, ರಿಪೋರ್ಟ್ ಅದನ್ನು ಬಂದು ತಿಳಿಸೋದು. ಅವ್ರಿಗೆ ಒಂದು ಬಹಳ ಕ್ಲೋಸ್ ಆಗಿರೋವಂಥ ಯಾವುದೇ ವ್ಯಕ್ತಿ ಇರ್ಬೋದು, ತಾಯಿ ಇರ್ಬೋದು, ತಂದೆ ಇರ್ಬೋದು, ಅಥವಾ ಇನ್ಯಾರೇ ಒಂದು ಬಹಳ ಅವ್ರಿಗೆ ಹತ್ತಿರವಾಗಿರೋವಂಥವ್ರನ್ನ ನಂಬಿಕೆ ಇರೋವಂಥವ್ರ ಹತ್ರ ಬಂದು ತಿಳಿಸೋದು.